ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ದೊಡ್ಡ ಫೈಲ್ಸ್ ಇತ್ತು, ದೊಡ್ಡ ವಿಡಿಯೋ 5 GB 6 GB ಆ ಥರ ವೀಡಿಯೋಸ್ ಇತ್ತು. ಬೇರೆ ಏನಾದರೂ ಡಾಟಾ ದೊಡ್ಡದಿತ್ತು, ಅದು ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ, ಕಾಪಿ ಆಗ್ತಾ ಇರಲಿಲ್ಲ ಅಂತಂದರೆ ಹೇಗೆ ಕಾಪಿ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಪೆನ್ ಡ್ರೈವ್ ಇದೆ, ಹೊಸದಾಗಿ ತೊಗೊಂಡಿದ್ದೀನಿ. 64 GB ಪೆನ್ ಡ್ರೈವ್ ಇದೆ. ನಂದು ಒಂದು ಲಾರ್ಜ್ ಫೈಲ್ ಇದೆ, 14 GB ಒಂದು ಫೈಲ್ ಇದೆ, ವೀಡಿಯೋ ಇದೆ, ಮ್ಯಾರೇಜ್ ವೀಡಿಯೋ ಇದೆ. ಆ ವೀಡಿಯೋನ ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಬೇಕು ಅಂತಂದರೆ ಸೇವ್ ಆಗ್ತಾಯಿಲ್ಲ, ಅಂದರೆ ಕಾಪಿ ಆಗ್ತಾಯಿಲ್ಲ. ನಿಮಗೆ ತೋರಿಸ್ತೀನಿ ಲೈವ್ ಆಗಿ. ಇಲ್ಲಿ ನೋಡ್ತಿದ್ರೆ ಇದು ಮ್ಯಾರೇಜ್ ವೀಡಿಯೋ ಅಂತಿದೆ, ಇದರಲ್ಲಿ ಒಂದು ವೀಡಿಯೋ ಇದೆ. ಇಲ್ಲಿ ನೋಡ್ತಿದ್ರೆ 15 GB ಇದೆ, 15 GB ಇದೆ. 14.4 GB ಸೈಜ್ ಅಂತ ತೋರಿಸ್ತಾ ಇದೆ, ಇಲ್ಲಿ 15 GB ಅಂತ ತೋರಿಸ್ತಾ ಇದೆ. ಇದನ್ನು ನಾವು ಕಾಪಿ ಮಾಡ್ಕೋಬೇಕು ಪೆನ್ ಡ್ರೈವ್ನಲ್ಲಿ ಅಂತಂದರೆ ಆಗ್ತಾಯಿಲ್ಲ. ತೋರಿಸ್ತೀನಿ ನಿಮಗೆ. ಪೆನ್ ಡ್ರೈವ್ ನೋಡಿ, ಪೆನ್ ಡ್ರೈವ್ ಸೈಜ್ ನೋಡ್ತಾ ಇದ್ದೀರಾ, ಹೊಸದಿದೆ ಪೆನ್ ಡ್ರೈವು. 57.2 GB ಫ್ರೀ ಇದೆ, ಅಂದರೆ ಹೊಸದು ಪೆನ್ ಡ್ರೈವ್ ಇದೆ, ಏನೂ ಇಲ್ಲ ಅದರಲ್ಲಿ ಡಾಟಾ. ಆದರೂ ಕೂಡ ಇಲ್ಲಿ ಕಾಪಿ ಆಗ್ತಾಯಿಲ್ಲ. ನಿಮಗೆ ತೋರಿಸ್ತೀನಿ. ಇದನ್ನು ಕಾಪಿ ಮಾಡ್ಕೋತೀನಿ. ಕಾಪಿ ಆಯಿತು. ಇಲ್ಲಿ ಪೇಸ್ಟ್ ಮಾಡ್ತೀನಿ ಈ ಪೆನ್ ಡ್ರೈವ್ನಲ್ಲಿ. ಪೇಸ್ಟ್ನ ಕ್ಲಿಕ್ ಮಾಡಿದ್ದೀನಿ. ಸ್ವಲ್ಪ ಸೆಕೆಂಡ್ಸ್ ವೇಟ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಫೈಲ್ ಟು ಲಾರ್ಜ್ ಅಂತೇಳಿ. ದಿಸ್ ಫೈಲ್ HD001 ಈಸ್ ಟು ಲಾರ್ಜ್ ಫ್ರಮ್ ದ ಡೆಸ್ಟಿನೇಷನ್ ಫೈಲ್ ಸಿಸ್ಟಮ್ ಅಂತೇಳಿ ಬರ್ತಾ ಇದೆ, ಅಂದರೆ ಕಾಪಿ ಆಗಲ್ಲ ಅಂತೇಳಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತೇಳಿ ನಿಮಗೆ ಈಗ ತೋರಿಸ್ತೀನಿ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ನಾನು. ಕ್ಯಾನ್ಸಲ್ ಮಾಡಿದ್ಮೇಲೆ ಬ್ಯಾಕ್ ಬಂದು ಇಲ್ಲಿ ನೋಡ್ತಾ ಇದ್ರೆ ಇದು ಪೆನ್ ಡ್ರೈವ್ ಇದೆಯಲ್ಲ, ಇದನ್ನು ಫಾರ್ಮ್ಯಾಟ್ ಮಾಡಬೇಕು ಫ್ರೆಂಡ್ಸ್. ಫಾರ್ಮ್ಯಾಟ್ ಮಾಡಿದಾದಮೇಲೆ ಇಲ್ಲಿ ಕಾಪಿ ಮಾಡಿದ್ರೆ ಕಾಪಿ ಆಗುತ್ತೆ. ಅಂದರೆ ಫಾರ್ಮ್ಯಾಟ್ ಕೂಡ ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಅಂದರೆ ಆ ರೀತಿ ಮಾಡಿದರೆ ನಿಮಗೆ ಕಾಪಿ ಆಗುತ್ತೆ, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ಪೆನ್ ಡ್ರೈವ್ನ ರೈಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಫಾರ್ಮ್ಯಾಟ್ ಅಂತ ಇರುತ್ತೆ, ಫಾರ್ಮ್ಯಾಟ್ನ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮ ಪೆನ್ ಡ್ರೈವ್ನಲ್ಲಿ ಏನಾದರೂ ಇದ್ದರೆ ಬೇರೆ ಕಡೆ ಕಾಪಿ ಮಾಡ್ಕೊಂಡು ಬಿಡಿ ಫ್ರೆಂಡ್ಸ್. ಒಂದು ಬಾರಿ ಫಾರ್ಮ್ಯಾಟ್ ಮಾಡಿದರೆ ಅದರಲ್ಲಿರೋ ಡಾಟಾ ಎಲ್ಲ ಡಿಲೀಟ್ ಆಗಿಬಿಡುತ್ತೆ, ಮತ್ತೆ ರಿಕವರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪೆನ್ ಡ್ರೈವ್ನಲ್ಲಿ ಏನಾದರೂ ಇತ್ತು ಅಂತಂದರೆ, ಡಾಟಾ ಫೋಟೋಸ್ ವೀಡಿಯೋಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕಾಪಿ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡಿ. ಈಗ ನಾನು ಫಾರ್ಮ್ಯಾಟ್ ಮಾಡ್ತೀನಿ. ನನ್ನ ಪೆನ್ ಡ್ರೈವ್ನಲ್ಲಿ ಏನೂ ಇಲ್ಲ. ಈಗ ಈ ರೀತಿ ಫಾರ್ಮ್ಯಾಟ್ನ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದರಲ್ಲಿ ನೀವು ಒಂದು ಸೆಟ್ಟಿಂಗ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಫೈಲ್ ಸಿಸ್ಟಮ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ EXFAT ಅಂತೇಳಿ ಅದರಲ್ಲಿ ಡಿಫಾಲ್ಟ್ ಆಗಿರುತ್ತೆ. ಈ ಒಂದು ಫಾರ್ಮ್ಯಾಟ್ನಲ್ಲಿ ದೊಡ್ಡ ಫೈಲ್ಸು ಕಾಪಿ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡಬೇಕು, NTFS ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕೇಳುತ್ತೆ, ವಾರ್ನಿಂಗ್ ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಫಾರ್ಮ್ಯಾಟ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಫಾರ್ಮ್ಯಾಟ್ ಆಗುತ್ತೆ. ನೋಡ್ತಿದ್ರೆ ಫಾರ್ಮ್ಯಾಟ್ ಕಂಪ್ಲೀಟೆಡ್ ಅಂತೇಳಿ ಬಂತು, ಅಂದರೆ ಫಾರ್ಮ್ಯಾಟ್ ಆಗಿದೆ. ಓಕೆ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಈಗ ಕಾಪಿ ಮಾಡೋಣ. ಕಾಪಿ ಮಾಡ್ಕೊಂಡಿದ್ದೀನಿ. ಇದೇ ಪೆನ್ ಡ್ರೈವ್ಗೆ ಕಾಪಿ ಮಾಡೋಣ. ಈಗ ಇಲ್ಲಿ ಪೇಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇದ್ರೆ ಫ್ರೆಂಡ್ಸ್, ಈಗ ಕಾಪಿ ಆಗ್ತಾಯಿದೆ. ಮೊದಲು ಈ ಪೆನ್ ಡ್ರೈವ್ಗೆ ಕಾಪಿ ಆಗ್ತಾ ಇರಲಿಲ್ಲ, ಈಗ ಕಾಪಿ ಆಗ್ತಾಯಿದೆ ಫ್ರೆಂಡ್ಸ್. ಈ ರೀತಿ ನಿಮ್ಮ ಲ್ಯಾಪ್ಟಾಪಿಂದ ಪೆನ್ ಡ್ರೈವ್ಗೆ ಏನಾದರೂ ಕಾಪಿ ಮಾಡೋದಿತ್ತು ಅಂತಂದರೆ ಈ ರೀತಿ ಸೆಟ್ಟಿಂಗ್ಸ್ನ ಮಾಡಿ ಫಾರ್ಮ್ಯಾಟ್ ಮಾಡಿ ಕಾಪಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.